ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವಾಗ ಆ್ಯನ್ಯುವಲ್ ಡೇಗಳೆಲ್ಲ ಮುಗಿದು ನಾನು ಫ್ರೀ ಆಗಿದ್ದೀನಿ ಇವಾಗ. ಬಟ್ ಒಂದು ಪ್ರೋಗ್ರಾಮ್ ಇದೆ ಆದಿಚುಂಚನಗಿರಿಯಲ್ಲಿ. ಏನು ಪ್ರೋಗ್ರಾಮ್, ಯಾರೆಲ್ಲ ಹೋಗ್ತಿದ್ದೀವಿ ಎಲ್ಲ ಇನ್ಫಾರ್ಮ್ ಮಾಡ್ತೀನಿ. ಇವಾಗ ನಾನು ರೆಡಿ ಆಗಿದ್ದೀನಿ ಹೊರಡೋಕ್ಕೆ. ಸೊ ಕಮ್ ಆನ್, ಲೆಟ್ಸ್ ಗೋ. ನಾನು ಮತ್ತು ಪ್ರಸನ್ನ ಸರ್ ಇಬ್ಬರು ಪಿರಿಯಾಪಟ್ಟಣ BGS ಸ್ಕೂಲ್ಗೆ ರೀಚ್ ಆದ್ವಿ. BGS ಸ್ಕೂಲ್ ಮಕ್ಕಳನ್ನ ಆದಿಚುಂಚನಗಿರಿ ಹತ್ರ ಇರೋ ಹಾಲ್ತಿ ಮಠಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಪ್ರೋಗ್ರಾಮಿಗೆ. ಸೊ ಅಲ್ಲಿ 2 years ಆಗಿದೆ ಟೆಂಪಲ್ ಓಪನ್ ಆಗಿ. ಕಳಸ ಪ್ರತಿಷ್ಠಾಪನೆಗೋಸ್ಕರ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಹಾಗಾಗಿ BGS ಇನ್ಸ್ಟಿಟ್ಯೂಟ್ನ ಎಲ್ಲ ಸ್ಕೂಲ್ ಮಕ್ಕಳು ಕೂಡ ಪರ್ಫಾರ್ಮ್ ಮಾಡಬೇಕು. ಇವತ್ತು ನೈಟ್ ಪ್ರೋಗ್ರಾಮ್ ಹೇಗಿರುತ್ತೆ ನೋಡೋಣ. ಯಾರಿಗೂ ಕಾಣದಂತೆ ನಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ದೋಸೆ ಕೊಡು, ಚಿಗವ ಚಿಗವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ವಕ ಸೊಪ್ಪು ನೀರು ಮಾಡಿ ತಪ್ಪು ಗಿಲಿ 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 ಬಿಗ್ ಬಾಸ್ ಮುಗಿದ್ರೂ ಗಿಲ್ಲಿ ಹವಾ ಅಂತೂ ಕಡಿಮೆ ಆಗಿಲ್ಲ. ಫೈನಲಿ ನಾವು ಹಾಲ್ತಿ ಮಠ ರೀಚ್ ಆದ್ವಿ. ಫಸ್ಟ್ ಟೈಮ್ ನಾನು ಈ ಪ್ಲೇಸಿಗೆ ಬಂದಿರೋದು. ಸ್ಟೇಜ್ ನೋಡಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಿಕಾಸ್ ನಾವು ತುಂಬ ದೊಡ್ಡ ಸ್ಟೇಜ್ ಇರುತ್ತೆ, ಗ್ರ್ಯಾಂಡ್ ಪ್ರೋಗ್ರಾಮ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಪೂಜೆ ಎಲ್ಲ ಗ್ರ್ಯಾಂಡ್ ಆಗಿತ್ತು, ಪ್ರೋಗ್ರಾಮ್ ಅಷ್ಟೇನು ಗ್ರ್ಯಾಂಡ್ ಇರಲಿಲ್ಲ. ಪ್ರಸನ್ನ ಸರ್ ಕಾಸ್ಟ್ಯೂಮ್ಸ್ ಕೊಡ್ತಾ ಇದ್ದಾರೆ. ಪ್ರಸನ್ನ ಸರ್ ಆ್ಯಕ್ಚುಲಿ ಮಾಲೆ ಹಾಕ್ಕೊಂಡಿದ್ರು ನಾವು ಆದಿಚುಂಚನಗಿರಿಗೆ ಹೋದಾಗ. BGS ಇನ್ಸ್ಟಿಟ್ಯೂಟ್ನ ಎಲ್ಲ ಸ್ಕೂಲ್ ಮಕ್ಕಳು ಬಂದಿದ್ರು. ಹಾಗೆ ನಮ್ಮ ಮದೆನಾಡು ಸಿದ್ದಾಪುರ ಸ್ಕೂಲ್ ಮಕ್ಕಳು ಕೂಡ ಬಂದಿದ್ರು. ಬಟ್ ಮದೆನಾಡು ಸ್ಟೂಡೆಂಟ್ಸು ನಾವು ಆ್ಯನ್ಯುವಲ್ ಡೇಲಿ ಕಲಿಸಿದಂಥ ಕಾಂತಾರ ಡ್ಯಾನ್ಸ್ನೇ ಪರ್ಫಾರ್ಮ್ ಮಾಡಿದ್ದು. ಹಾಗಾಗಿ ಕಾಂತಾರ ಸ್ಟೂಡೆಂಟ್ಸಿಗೆ ಮೇಕಪ್ ನಡೀತಾ ಇದೆ ಈಗ. ಸೊ ಫಸ್ಟ್ ಪರ್ಫಾರ್ಮೆನ್ಸ್ ಅವ್ರದ್ದಿದ್ದರಿಂದ ಪಿರಿಯಾಪಟ್ಟಣದವ್ರಿಗೆ ಲೇಟಾಗಿ ಮೇಕಪ್ ಮಾಡಿದ್ರು ಆಗುತ್ತೆ ಅಂತ ಹೇಳಿ ಫಸ್ಟ್ ಕಾಂತಾರದವ್ರಿಗೆ ಮೇಕಪ್ ಮಾಡ್ತಿದ್ದಾರೆ. ಆ್ಯಂಡ್ ಪ್ರಸನ್ನ ಸರೇ ಫೇಸ್ ಪೇಂಟಿಂಗ್ ಎಲ್ಲ ಮಾಡಿದರು. ಫಸ್ಟ್ ಟೈಮ್ ಅವ್ರು ಟ್ರೈ ಮಾಡಿದ್ದು, ಬಟ್ ಔಟ್ಪುಟ್ ವಾಸ್ ಗುಡ್, ಚೆನ್ನಾಗಿತ್ತು. ಅವ್ರ ಫಸ್ಟ್ ಅಟೆಂಪ್ಟಿಗೆ ಅಷ್ಟು ಚೆನ್ನಾಗಿ ಔಟ್ಪುಟ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಚೆನ್ನಾಗಿ ಮಾಡಿದರು ಮೇಕಪ್. ಮದೆನಾಡು ಸ್ಟೂಡೆಂಟ್ಸ್ ಮೇಕಪ್ ಆದ ತಕ್ಷಣ ಪಿರಿಯಾಪಟ್ಟಣ ಸ್ಟೂಡೆಂಟ್ಸಿಗೂ ಅಲ್ಲೇ ಮೇಕಪ್ ಮಾಡಿ ಮುಗಿಸಿದ್ವಿ. ಬಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು 9 o'clock. ನಾವು 7ಗೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಬಟ್ 9 o'clock ಆಯಿತು. ಯಾಕಂದರೆ ದೇವ್ರ ಮೆರವಣಿಗೆ ಎಲ್ಲ ತಂದು ಅದಾದಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು. ತುಂಬ ದೇವ್ರುಗಳನ್ನ ತಂದರು. ಬಟ್ ಏನು ಪೂಜೆ, ಏನು ಕತೆ ಒಂದು ನಮಗೆ ಗೊತ್ತಿಲ್ಲ. ತಿಳ್ಕೊಳ್ಳೋ ಅಂಥ ಕ್ಯೂರಿಯಾಸಿಟಿ ಕೂಡ ನಮ್ಮಲ್ಲಿ ಬಿಲ್ಡ್ ಆಗಲಿಲ್ಲ. ಬಿಕಾಸ್ ಜರ್ನಿ ಮಾಡಿ ತುಂಬ ಟಯರ್ಡ್ ಆಗಿದ್ವಿ. ಪರ್ಫಾರ್ಮೆನ್ಸ್ ಮುಗಿದ್ರೆ ಸಾಕು, ನಮ್ಮ ಕೆಲಸಗಳು ಮುಗಿದ್ರೆ ಸಾಕು, ರೆಸ್ಟ್ ಮಾಡೋಣ ಅನ್ನೋಷ್ಟು ಟಯರ್ಡ್ ಆಗಿತ್ತು ನಮಗೆ. ಹಾಗಾಗಿ ಮೇಕಪ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ವಿ. 2 ಸ್ಕೂಲ್ ಮಕ್ಕಳ ಜೊತೆ ಮೇಕಪ್ ಆದಮೇಲೆ ಗ್ರೂಪ್ ಫೋಟೋಸ್ ತೊಗೊಂಡ್ವಿ. ಪಿರಿಯಾಪಟ್ಟಣ ಮಕ್ಕಳ ಪರ್ಫಾರ್ಮೆನ್ಸ್ ಲಾಸ್ಟಿಗೆ ಇದ್ದಿದ್ದರಿಂದ ಫಸ್ಟು ಊಟ ಮಾಡಿಬಿಡೋಣ ಅಂತ ಊಟಕ್ಕೆ ಹೋದ್ವಿ. ನಮಗಲ್ಲಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಅರೇಂಜ್ ಮಾಡಿದರು. ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಊಟ ಮುಗಿಸಿ ಬರೋಷ್ಟರಲ್ಲಿ ಪರ್ಫಾರ್ಮೆನ್ಸ್ಗಳು ಸ್ಟಾರ್ಟ್ ಆಗಿತ್ತು. ನಾವು ಮಧ್ಯಾಹ್ನ ಮಠಕ್ಕೆ ರೀಚ್ ಆದಾಗ ಇಷ್ಟು ಜನ ಇರಲೇ ಇಲ್ಲ. ನಾವು ಊಟ ಮುಗಿಸಿ ಬರೋ ಅಷ್ಟರಲ್ಲಿ ತುಂಬ ಕ್ರೌಡ್ ಆಗಿತ್ತು ಪ್ಲೇಸು. ದೇವರ ಮೆರವಣಿಗೆ ಜೊತೆನೇ ತುಂಬ ಜನ ಬಂದರು. ತುಂಬ ಚಳಿ ಇತ್ತು. ಸೊ ಐ ಆಮ್ ಪ್ಯಾಕ್ಡ್ ಅಪ್. ಆ ಚಳಿಲೇನೆ ಕುತ್ಕೊಂಡು ಪ್ರೋಗ್ರಾಮ್ ನೋಡ್ತಿದ್ವಿ. ಬಿಕಾಸ್ ನಮ್ಮ ಪ್ರೋಗ್ರಾಮ್ ಇದ್ದಿದ್ದು ಲಾಸ್ಟಿಗೆ. ಮಧ್ಯದಲ್ಲಿ ನಮ್ಮ ಕಾಂತಾರ ಇತ್ತು. ಮಧ್ಯರಾತ್ರಿ 1 ಗಂಟೆಯಲ್ಲಿ ನಿರ್ಮಲಾನಂದ ಸ್ವಾಮೀಜಿ ಕೂಡ ಮಠಕ್ಕೆ ಬಂದರು. ನೆಕ್ಸ್ಟ್ ಡೇ ಅವ್ರ ಪೂಜೆ ಇತ್ತು. ನಮ್ಮ ಪರ್ಫಾರ್ಮೆನ್ಸ್ ಮುಗ್ದಿದ್ದು 2 ಗಂಟೆ. ಪಾಪ ನಿದ್ದೆಲೆ ಸೂಪರಾಗಿ ಡ್ಯಾನ್ಸ್ ಮಾಡಿದ್ರು ನಮ್ಮ ಮಕ್ಕಳು. ಈಗ ಪ್ರಾಪರ್ಟೀಸ್ ಎಲ್ಲ ತಗೊಂಡು ರೂಮ್ ಹತ್ರ ಹೊರಟಿದ್ದೀವಿ.
ಎಷ್ಟು ಗಂಟೆ ಆಗಿದೆ? 2:30ಯಾ? ಜಾಸ್ತಿ ಆಗಿದೆ. ಈಗ ಡ್ಯಾನ್ಸ್ ಮುಗಿಸ್ಕೊಂಡು ರೂಮಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ಹಾಲ್ತಿ ಮಠಕ್ಕೆ ಹೊರಟ್ವಿ. ರೀಚ್ ಆದ್ವಿ ಮಠಕ್ಕೆ. ಫಸ್ಟು ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಆ ಬೆಟ್ಟದ ಮೇಲೆ ಹೋದ್ಮೇಲೆ ಅನ್ನಿಸ್ತು ಯಾಕಾದರೂ ಇಲ್ಲಿಗೆ ಬಂದ್ವಿ ಅಂತ. ಬಿಕಾಸ್ ಟೆಂಪಲ್ ಒಳಗಡೆ ಕೂಡ ಹೋಗೋಕ್ಕಾಗಲಿಲ್ಲ, ಅಷ್ಟು ರಶ್ ಇತ್ತು. ಆ್ಯಂಡ್ ಅಲ್ಲಿ ಜನಗಳು ತಳ್ಳಾಡ್ತಿದ್ದಿದ್ದು ನೋಡಿ ನಮಗೆ ಹೊರಗಡೆಯಿಂದ ನೋಡೇ ಭಯ ಆಗೋಯ್ತು. ಸೊ ದೇವ್ರನ್ನ ಹೊರಗಡೆಯಿಂದನೇ ಕೈ ಮುಗಿದು ಸಾಕು ಅಂತ ವಾಪಸ್ ಬರೋಣ ಅಂತಿದ್ವಿ. ಅಷ್ಟರಲ್ಲಿ ಯಾವುದೋ ಹಿಸ್ಟಾರಿಕಲ್ ಪ್ಲೇಸ್ ಇತ್ತು ಅಲ್ಲಿ. ನಮ್ಮ ಸ್ಟೂಡೆಂಟ್ಸು ಹೋಗಿ ನೋಡಿಕೊಂಡು ವಿಡಿಯೋ ಮಾಡ್ಕೊಬರ್ತೀವಿ ಅಂತ ಹೇಳಿ ನನ್ನ ಮೊಬೈಲ್ ಇಸ್ಕೊಂಡು ಹೋಗಿ, ಇದೇನೋ ಅಡುಗೆ ಮನೆ ಅಂತೆ, ಬಟ್ ನನಗಿದು ಯಾವ ಕಡೆಯಿಂದನೂ ಅಡುಗೆ ಮನೆ ಅನ್ನಿಸ್ಲಿಲ್ಲ. ಅವ್ರೇನೇನೋ ಫೈಂಡ್ ಔಟ್ ಮಾಡ್ಕೊಂಡು ಬಂದರು. ಬೆಟ್ಟದ ಮೇಲೆ ಒಂದು ಗ್ರೂಪ್ ಫೋಟೋ ತೆಗೆಯೋಣ ಸ್ಟೂಡೆಂಟ್ಸ್ ಜೊತೆಗೆ ಅಂತ ಹೇಳಿ ಸ್ಟೂಡೆಂಟ್ಸ್ನೆಲ್ಲ ಅರೇಂಜ್ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಕಲ್ಗಳನ್ನ ಜೋಡಿಸಿಟ್ಟಿದ್ರು, ಬಟ್ ಇಲ್ಲಿ ಏನಿದೆ ಏನು ವಿಷಯ ಅಂತ ನನಗೇನು ಗೊತ್ತಾಗಲಿಲ್ಲ. ಅದನ್ನು ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡೆ. ಈ ಬಿಸಿಲಲ್ಲಿ ಫುಲ್ ಟ್ಯಾನ್ ಆಗೋದ್ವಿ ನಾವು. ಸುಮ್ಮನೆ 5 ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ನೆನ್ನೆ. ಇವಾಗ ಯಾಕೆ ಬೇಕಿತ್ತು ಹತ್ತಿ ಅಂತ ಅನಿಸ್ತು ಅಲ್ಲಿಗೆ ಹೋಗಿ. ಯಪ್ಪ ದೇವ, ಸ್ಟೂಡೆಂಟ್ಸೇ ನಮಗಿಂತ ಮುಂಚೆ ಹೋಗಿದ್ದಾರೆ ಕೆಳಗಡೆಗೆ. ನಮ್ಗೆ ಇಳಿಯೋಕ್ಕಾಯ್ತಿಲ್ಲ, ಹತ್ತಕ್ಕೂ ನಾವೇ ಲೇಟು, ಇಳಿವಾಗಲೂ ನಾವೇ ಲೇಟು. ನಾವು ಹೇಳಲ್ವಾ ದೇವರಂತ ಮನುಷ್ಯ ಕಂಡ್ರಲ್ಲ ಅಂತೇಳಿ. ಯಾರಿಗೆ ದೇವರಂತ ಮನುಷ್ಯ ಅಂತೀವಿ? ಮನೆ ಹಾಳು ಮಾಡಿದವ್ರಿಗೆ ಯಾರಿಗಾರು ದೇವರಂತ ಮನುಷ್ಯ. ಕಾಲೇಜ್ ಮುಗಿದ್ಮೇಲೆ ನನ್ನ ಫ್ರೆಂಡ್ಸ್ನ ನಾನು ಮೀಟ್ ಮಾಡೋಕ್ಕೆ ಆಗಿರಲಿಲ್ಲ. ಇವರು 3 ಜನ ಈಗ ಆ್ಯಕ್ಚುಲಿ ಫ್ರೆಂಡ್ಸ್ ಅನ್ನೋಕ್ಕಿಂತ ಕಲೀಗ್ಸ್ ಆಗಿ ಸಿಕ್ಕಿದ್ದಾರೆ ಅಲ್ಲಿ. ಖುಷಿ ಆಗೋಯ್ತು. ಅವ್ರು 3 ಜನ ಹುಣಸೂರು BGS ಅಲ್ಲಿ ಟೀಚರ್ಸ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಬಟ್ ಐ ವಾಸ್ ವೆರಿ ಹ್ಯಾಪಿ ಮೀಟಿಂಗ್ ದೆಮ್ ದೇರ್. ಆಫ್ಟರ್ನೂನ್ ಲಂಚಿಗೆ ಹೋದ್ವಿ. ಊಟ ಮುಗಿಸಿದ ತಕ್ಷಣ ನಾವು ಪಿರಿಯಾಪಟ್ಟಣಕ್ಕೆ ಹೊರಟ್ಬಿಡೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದೀವಿ ಎಲ್ಲರೂ. ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ವಿ ಎಲ್ಲರೂ. ಊಟ ತಿಂಡಿ ಮಾತ್ರ ವೆರೈಟಿ ಕೊಟ್ಟರು, ಎಲ್ಲ ಸೂಪರ್ ಆಗಿತ್ತು. ಬಟ್ ಟಯರ್ಡ್ನೆಸ್ಸಲ್ಲಿ ನಾವೇನೂ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಪಿರಿಯಾಪಟ್ಟಣಕ್ಕೆ ಹೊರಟಿದ್ದೀವಿ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಬಾಯ್.